ದಿರಾಂಗ್ ಊರಲ್ಲೇ ಇರೋದು ಇದು ಮಾನೆಸ್ಟ್ರಿ. ತುಂಬ ಚೆನ್ನಾಗಿದೆ, ಸ್ವಲ್ಪ ಹೈಟಲ್ಲಿ ಇದೆ. ಸೊ ಅದಕ್ಕೆ ನಿಮಗೆ ಒಂದು 360 ಡಿಗ್ರಿ ಮೌಂಟೇನ್ ಹಿಲ್ ವ್ಯೂ ಸಿಕ್ಕಾಗೂ ಆಗುತ್ತೆ. ನೋಡಿ ಇದು ಕಾಣ್ತಿದೆಯಲ್ಲ ನನ್ನ ಹಿಂದೆ, ಇದೇ ಮಾನೆಸ್ಟ್ರಿ. ವೆಲ್ಕಮ್ ಬ್ಯಾಕ್. ಇಫ್ ಯು ಮಿಸ್ ದ ಪಾರ್ಟ್ 2, ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಗೋ ಆ್ಯಂಡ್ ವಾಚ್. ದಿಸ್ ಈಸ್ ದ ಕಂಟಿನ್ಯೂಯೇಷನ್ ಆಫ್ ದ ಡೇ 2 ಆ್ಯಂಡ್ ಅರೌಂಡ್ ಓನ್ಲಿ 4 ಹೋಮ್ ಸ್ಟೇಸ್ ಇವಾಗ ಅವೈಲೇಬಲ್ ಇರೋದು, ವೆರಿ ಲಿಮಿಟೆಡ್. ಸೊ ಇಲ್ಲಿ ಯಾರು ಪ್ಲ್ಯಾನ್ ಸ್ಟೇ ಮಾಡಬೇಕಿದ್ರೆ ಇಟ್ ಡಸಂಟ್ ಹ್ಯಾವ್ ಎನಿ ಮಾರ್ಕೆಟ್ ಹತ್ರ ಎಲ್ಲ ಏನೂ ಇಲ್ಲ. ರೋಡ್ ಕನೆಕ್ಟಿವಿಟಿನೂ ಅಷ್ಟೊಂದು लाइक सुपीरियर तरह ಏನಿಲ್ಲ, बट यू कैन इजीली रीच. यहाँ पे ना टूरिस्ट इतने दूर आते, तवांग आते, बुमला पास आते, इधर नहीं आते. मतलब इसका हिस्ट्री बहुत ओल्ड है. हाँ, ओल्ड है, काफी रिच हिस्ट्री है इस गांव का. करेक्ट, ठीक है ना. तो ये आप जब आओगे तब आपको लगेगा कि शायद ऐसा भी गांव एग्जिस्ट करता है इंडिया में. ऐसा हिस्ट्री है यहाँ का. ಫೆಂಬಾಂಗ್ ಹೆರಿಟೇಜ್ ವಿಲೇಜ್ ಮುಗಿಸಿ ಇವಾಗ ಹೋಗ್ತಿರೋದು ದಿರಾಂಗ್ ದಾಂಗ್ ಅಂತ ವಿಲೇಜು. ಅದೂ ಒಂದು ವಿಲೇಜೇ. ಒಂದು ಇವೆರಡು ವಿಲೇಜ್ ಏನಿದೆ, ಯಾರು ಈ ಅರುಣಾಚಲ್ ವೆಸ್ಟ್ ಪಾರ್ಟ್ ಆಫ್ ಬಂದಾಗ ಇವೆರಡು ವಿಲೇಜ್ ಮಿಸ್ ಮಾಡಬೇಡಿ. ನೋಡಿ ಇದೇ ಎಂಟ್ರೆನ್ಸು ದಿರಾಂಗ್ ಜಾಂಗ್ದು. ವೆಲ್ಕಮ್ ಟು ದಿರಾಂಗ್ ಜಾಂಗ್. ಇದೇ ಎಂಟ್ರೆನ್ಸ್, ಅಲ್ಲಿ ಕಾಣ್ತಿರೋದು ಅದೇ ವಿಲೇಜ್. ದಿರಾಂಗ್ ಜಾಂಗ್ ಇದೂ ಒಂದು ಹೆರಿಟೇಜ್ ವಿಲೇಜೇ. ಇದನ್ನು ಒಂದು ಹೆರಿಟೇಜ್ ವಿಲೇಜೇನೆ. ಇದು ಒಂಥರ ಆಗಲೇ ಹೇಳ್ದಂಗೆ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಥರ ಇತ್ತು ಅಂತಂತೆ ಈ ಕಂಪ್ಲೀಟ್ ರೀಜನ್ದು. ವಿಲೇಜೆಲ್ಲ ಇವಾಗ ತುಂಬ ಚೆನ್ನಾಗಿದೆ, ಅದನ್ನು ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಸ್ಟೇಜ್ ಎಲ್ಲ, ಹೋಟೆಲ್ಸು, ಆಮೇಲೆ ಒಂದು ಶಾಪ್ಸ್ ಎಲ್ಲ ಇದ್ದಾವೆ ಇಲ್ಲಿ, ಅದನ್ನು ಕಂಪೇರ್ ಮಾಡಿದ್ರೆ. ಬಟ್ ಇದಷ್ಟು ಈ ಪಾರ್ಟ್ ಏನಿದೆ ಇದ್ರದ್ದು ಸ್ವಲ್ಪ ಹೆರಿಟೇಜ್ ಹಿಸ್ಟ್ರಿ ಇದೆ ಇದಕ್ಕೆ. ಇವೆಲ್ಲ ನೋಡ್ಬೋದು, ಇವೆಲ್ಲ ಸ್ಟ್ರಕ್ಚರ್ ನೋಡ್ಬೋದು ನೀವು. ನಾರ್ಮಲ್ ಆಗಿ RCC ಬಿಲ್ಡಿಂಗ್ ಥರ ಇದ್ದಾವೆ, ಬಟ್ ಈ ವಿಲೇಜ್ ಇದ್ರೊಳಗಡೆ ಹೋದಾಗ ಯು ವಿಲ್ ಗೆಟ್ ಟು ನೋ. ನೋಡಿ ಇದಿಷ್ಟು ಈ ಪಾರ್ಟ್ ಮಾತ್ರ ಇದೇ ಥರ ಇರೋದು. ಇಲ್ಲಿ ನೋಡಿ ಮತ್ತೆ RCC ಬಿಲ್ಡಿಂಗ್ ಇದೆ. ಗಿಡ ತೋರಿಸಿ. ಹೆಂಗೆ ಅಟ್ಯಾಕ್ ಮಾಡ್ತಾರೆ ಹುಡುಗರು. ಡ್ಯಾನ್ಸ್ ಕರೋ. ಹಾಂ, ಇದು ವೈಲ್ಡ್ ಅಟ್ಯಾಕು. ಯಾಕ್ರು ಯಾಕ್ರು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಯಾರು ಗುರು ಇವನು? ಓಕೆ, ಸೊ ನಾವು ಇವಾಗ ದಿರಾಂಗ್ಗೆ ಬಂದ್ವಿ. ಸೊ ಅವೆರಡು ಹೆರಿಟೇಜ್ ವಿಲೇಜ್ ಆದಮೇಲೆ ನೀವು ಇಲ್ಲೊಂದು ಮಾನೆಸ್ಟ್ರಿ ಇದೆ ದಿರಾಂಗಲ್ಲಿ. ಸೊ ನೆಕ್ಸ್ಟ್ ಅದನ್ನು ವಿಸಿಟ್ ಮಾಡ್ಬೋದು. ದಿರಾಂಗಲ್ಲಿ ಮಾನೆಸ್ಟ್ರಿ ಪ್ಲಸ್ ಒಂದು ಹಾಟ್ ಸ್ಪ್ರಿಂಗ್ ಇದೆ. ನಾವು ಇವಾಗ ಹೋಗ್ತಿರೋದು ದಿರಾಂಗಲ್ಲಿರೋ ಮಾನೆಸ್ಟ್ರಿಗೆ. ಸೊ ಅಲ್ಲಿಗೆ ಹೋದ್ಮೇಲೆ ಐ ವಿಲ್ ಟೆಲ್ ಯು ಮೋರ್ ಡೀಟೇಲ್ಸ್. ಓಕೆ, ಸಿ ಯು ದೇರ್.
ದಿರಾಂಗ್ ಊರಲ್ಲೇ ಇರೋದು ಇದು ಮಾನೆಸ್ಟ್ರಿ. ತುಂಬ ಚೆನ್ನಾಗಿದೆ, ಸ್ವಲ್ಪ ಹೈಟಲ್ಲಿ ಇದೆ. ಸೊ ಅದಕ್ಕೆ ನಿಮಗೆ ಒಂದು 360 ಡಿಗ್ರಿ ಮೌಂಟೇನ್ ಹಿಲ್ ವ್ಯೂ ಸಿಕ್ಕಾಗೂ ಆಗುತ್ತೆ. ನೋಡಿ ಇದು ಕಾಣ್ತಿದೆಯಲ್ಲ ನನ್ನ ಹಿಂದೆ, ಇದೇ ಮಾನೆಸ್ಟ್ರಿ. ನೋಡಿರಿ, ನೋಡ್ಕೊಂಬರೋಣ ಒಂದಿಷ್ಟು ವ್ಯೂಸ್ ಅಲ್ಲಿಂದ ಶಾರ್ಟ್ಸ್ ಹಾಕ್ತೀನಿ. ನೋಡಿ ಮಾನೆಸ್ಟ್ರಿ ಹೇಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಮಾನೆಸ್ಟ್ರಿ ವಿಸಿಟ್ ಮಾಡ್ಕೊಂಡು ಬಂದ್ವಿ ಈಗ. ಸೊ ಮಾನೆಸ್ಟ್ರದ್ದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಆ್ಯಂಡ್ ಡ್ರೋನ್ ಫುಟೇಜ್ ನೋಡಿದ್ರಿ ಅನ್ಕೊತೀನಿ. ಹೇಗೆ ಅನ್ನಿಸ್ತು ಮೇ ಬಿ ಕಮೆಂಟಲ್ಲಿ ತಿಳಿಸಿ ನೀವು, ಹೇಗೆ ಅನ್ನಿಸ್ತು ಶಾರ್ಟ್ಸ್ ಎಲ್ಲ ಮತ್ತು ಇನ್ಫಾರ್ಮೇಷನ್ಸ್ ಎಲ್ಲನೂ. ಸೊ ಇವತ್ತಿಗೆ ಡೇ 2 ಸ್ಟೇ ದಿರಾಂಗಲ್ಲೇ ಬುಕ್ ಮಾಡಿದ್ವಿ. ಸೊ ದರ್ ಇಸ್ ಅ ಹಾಟ್ ಸ್ಪ್ರಿಂಗ್. ಸೊ ಅದು ಚಿಕ್ಕದು ಒಂದು ಪಾಂಡ್ ಇದ್ದಂಗೆ ಮಾಡಿದ್ದಾರೆ. ಡಸಂಟ್ ಲುಕ್ ಲೈಕ್ ಎ ನ್ಯಾಚುರಲ್, ಬಟ್ ಅದು ನಾಳೆ ಮಾರ್ನಿಂಗ್ ವಿಸಿಟ್ ಮಾಡ್ತೀವಿ ಬಿಕಾಸ್ ಇಟ್ಸ್ ಆಲ್ರೆಡಿ ಗೋಯಿಂಗ್ ಡಾರ್ಕ್, ಸನ್ಸೆಟ್ ಆಗೋಯ್ತು ಆಲ್ರೆಡಿ. ಓಕೆ, ಸೊ ಡೇ 2 ಹೋಮ್ ಸ್ಟೇಗೆ ರೀಚ್ ಆದ್ವಿ. ಹೋಮ್ ಸ್ಟೇ ಲೊಕೇಶನ್ ಇಲ್ಲಿ ದಿರಾಂಗಿಂದ ಒಂದು ಸ್ವಲ್ಪ ಆಚೆ ಬಂದರೆ ಹೋಮ್ ಸ್ಟೇ ಇದೆ. ಸೊ ನೋಡಿ, ರೋಡ್ ಸೈಡೇ ಇದೆ ಹೋಮ್ ಸ್ಟೇ. ಕಾಟೇಜ್ ನೋಡಿ ಯಾವ ಥರ ಇದೆ. ಸೊ ಇದು ಡೈನಿಂಗ್ ಏರಿಯಾ, ಇಲ್ಲಿ ಪಾರ್ಕಿಂಗ್ ಇದೆ. ಒಂದು ಒಳ್ಳೆ ಟೀ ಬ್ರೇಕ್ ಆಯಿತು. ಟೀ ಕಾಫಿ ಕುಡ್ಕೊಂಡು ಇವಾಗ ಮಂಡಲ ಟಾಪ್ ಕಡೆ ಹೋಗ್ತಾ ಇದೆ. ಒಂದು ಬೈಕು, ಫಸ್ಟ್ ಬೈಕ್ ಬಂದಾಗ ಬಿದ್ದೋಯ್ತು, ಸ್ವಲ್ಪ ಹ್ಯಾಂಡಲ್ ಬೆಂಡಾಗಿದೆ. ಸಲಾಮ್.